ಬೀದರ್ ನಗರದ ಸ್ಕೈಲೈನ್ ಪೂರ್ವ ಪ್ರಾಥಮಿಕ ಶಾಲೆಯಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನ ನಡೆಯಿತು. ಬಸವಕಲ್ಯಾಣ ತಹಸೀಲ್ದಾರ್ ದತ್ತಾತ್ರೇಯ ಗಾದ ಇದನ್ನ ಉದ್ಘಾಟನೆ ಮಾಡಿದ್ರು. ನಂತರ ವಿದ್ಯಾರ್ಥಿಗಳು ವಿವಿಧ ಮಾದರಿಯಲ್ಲಿ ಸಿದ್ಧಪಡಿಸಿದ ಚಿತ್ರಪಟಗಳ ವಿವರಣೆ ನೀಡಿ ಗಮನ ಸೆಳೆದರು. ಕನ್ನಡ ವರ್ಣಮಾಲೆಗಳು, ಮಿದುಳು, ಅಸ್ಥಿಪಂಜರ, ಪವನಶಕ್ತಿ, ಮಾನವನ ಹೃದಯ, ಮಾನವನ ಜೀರ್ಣಾಂಗ ವ್ಯೂಹ, ಪಟ್ಟಣ ಮತ್ತು ಹಳ್ಳಿ, ವಾಯು ಮಾಲಿನ್ಯ, ಜಲ ಸಂರಕ್ಷಣೆ, ಕಾಡು ಪ್ರಾಣಿಗಳು ಮತ್ತು ಸಾಕು ಪ್ರಾಣಿಗಳು, ನೀರಿನ ಮೂಲಗಳು, ಆಹಾರ ಪದ್ಧತಿ, ರಸ್ತೆ ಸಂಚಾರಿ ನಿಯಮ ಸೇರಿದಂತೆ ಮುಂತಾದ ಮಾದರಿಗಳು ನೋಡುಗರ ಗಮನ ಸೆಳೆಯಿತು. ಈಗಿನ ಜನರೇಷನ್ ಅಲ್ಲಿ ನಾವು ಎಜುಕೇಶನ್ ಕೊಡಬೇಕು ಅಂತಂದ್ರೆ ಈ ತರ ಆಕ್ಟಿವಿಟೀಸ್ ಮಾಡಲೇಬೇಕಾಗುತ್ತೆ. ಇರಲಿಲ್ಲ ಅಂತಂದ್ರೆ ನಮ್ಮ ಮಕ್ಕಳು ಏನು ಮಾಡ್ತಾ ಇದ್ದಾರೆ, ಮುಂಜಾನೆದ್ದು ಅವ್ರಿಗೆ ಊಟ ಮಾಡಿಸ್ಬೇಕಂದ್ರೆ ಫೋನ್ ಬೇಕು, ಈವ್ನಿಂಗ್ ಊಟ ಮಾಡಿಸ್ಬೇಕಂದ್ರೆ ಫೋನ್ ಬೇಕು. ಅವ್ರಿಗೆ ಏನಾರ ಒಂದು ಬ್ಯುಸಿ ಇದ್ದೇವೆ ಅಂತಂದರೆ ಅವ್ರು ಏನು ಮಾಡ್ತಾರೆ, ಆ ಬ್ಯುಸಿ ವರ್ಕಲ್ಲಿ ಸ್ಕೂಲಲ್ಲಿ ಕೊಟ್ಟಿರೋ ವರ್ಕ್ ಆಗಿರಲಿ, ಮನೆಯಲ್ಲಿ ತಂದೆ ತಾಯಿ ಕೊಟ್ಟಿರೋ ವರ್ಕ್ ಆಗಲಿ, ನಾವು ಅವರಿಗೆ ಬ್ಯುಸಿ ಇಕ್ಕಿದೆ ಅಂದರೆ ಅವ್ರ ಮೈಂಡ್ ಡೆವಲಪ್ಮೆಂಟ್ನು ಹಾಗೆ ಆಗುತ್ತೆ ಮತ್ತು ಅವ್ರ ಕರಿಕ್ಯುಲಮ್ನಲ್ಲೂ ಅವರು ಭಾಳಷ್ಟು ಗ್ರೋತ್ ಆಗುತ್ತೆ. ಸರ್, ಯಾವುದೇ ಈ ಗಿಡಕ್ಕೆ ಬೇರೆ ಕರೆಕ್ಟಾಗಿದ್ದರೆ ಗಿಡ ಚಲೋ ಆಗುತ್ತೆ. ಯಾವಾಗ ನೀವು ಬೇರೆ ಕರೆಕ್ಟಾಗಿ ಅದಕ್ಕೆ ಪೋಷಣೆ ಕರೆಕ್ಟ್ ಮಾಡಲಿಲ್ಲ ಅಂತಂದರೆ ನಿಮಗೆ ಮುಂದಿನ ಎಜುಕೇಷನಲ್ಲಿ ನೀವು ಒಳ್ಳೆ ಭವಿಷ್ಯ ನೋಡೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನಾವು ಬೇರಲ್ಲಿ ಏನಿದ್ರು ಸಣ್ಣ ಮೊಳಕೆ ಇದ್ದಾಗೆ ಅದಕ್ಕೆ ಹೆಂಗೆ ಬೇಕು ಹಂಗೆ ಪೋಷಕಾಂಶ ಕೊಟ್ಟರೆ ಅದು ಬೆಳೆಯುತ್ತೆ. ಹಾಗೆ ಎಜುಕೇಷನ್ ಕೂಡ. ಹಾಗಾಗಿ ನಾನು ಈ ಥರ ವಿಚಾರ ಮಾಡ್ತೇನೆ. ಸ್ಕೈಲೈನ್ ಪ್ರೀ ಸ್ಕೂಲ್ ನೌಬಾದ್ ಇವರು ಒಂದು ಸೈನ್ಸ್ ಸ್ಕೂಲ್ ಎಕ್ಸಿಬಿಷನ್ ಮಾಡಿದ್ದಾರೆ. ಜೀನಿಯಸ್ ಮೈಂಡ್ಸ್ 2025 ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದಾರೆ. ನಾನು ಈಗಾಗಲೇ ಹೇಳಿದಂಗೆ ನಾವೆಲ್ಲ ಎಕ್ಸಿಬಿಷನ್ ನೋಡಿದ್ದೆಲ್ಲ 6ನೇ ಕ್ಲಾಸ್ 7ನೇ ಕ್ಲಾಸ್ ನಂತರ. ಆಮೇಲೆ ಇಷ್ಟು ಕಲರ್ಫುಲ್ಲಾಗಿ ಇಷ್ಟು ನೀಟಾಗಿ ನಾವು ನಮ್ಮ ಇದರಲ್ಲಿ ನಾನು ನೋಡಿದ್ರಲ್ಲ, ಇವರು ಹಾರ್ಡ್ಲಿ 2.5 ವರ್ಷ 3.5 ವರ್ಷ 4.5 ವರ್ಷ ಹುಡುಗರು. ಅವರು ಏಜಲ್ಲಿ ಒಂದು ಕಡೆ ಕೂರೋದೇ ಕಷ್ಟ. ಇವರು ಅಂಥವ್ರು ನೀಟಾಗಿ ಅವ್ರವ್ರ ಪ್ಲೇಸಿಗೆ ಕೂತ್ಕೊಂಡು ಅವ್ರ ಪ್ರಾಜೆಕ್ಟ್ ನೇಮ್ ಏನು, ಆಮೇಲೆ ಆ ಪ್ರಾಜೆಕ್ಟ್ ಡೀಟೇಲ್ಸ್, ಅವ್ರ ಹೆಸರು ಮತ್ತು ಗುಡ್ ಮಾರ್ನಿಂಗು, ಥ್ಯಾಂಕ್ ಯು, ವೆಲ್ಕಮ್ ಎಲ್ಲ ಹೇಳಿ ಮಾಡ್ತಾಯಿದ್ದಾರೆ. ಸರ್ ಹೇಳ್ದಂಗೆ ಇವರು ಪರ್ಸ್ನಲ್ ಆಗಿ ಏನು ಇವರು ಯಾರು ಪತಿ ಪತ್ನಿ ಇಬ್ಬರು ಈ ಸ್ಕೂಲ್ ಮ್ಯಾನೇಜ್ ಮಾಡ್ತಾ ಇದ್ದಾರಲ್ಲ, ಓನ್ ಮ್ಯಾನೇಜ್ಮೆಂಟ್ ಇದ್ದಾಗ ಈ ಥರ ಮಿರಾಕಲ್ ಸಾಧ್ಯ ಆಗ್ತದೆ. ಯಾವುದೋ ಕಾರ್ಪೊರೇಟ್ ಸ್ಕೂಲಲ್ಲಿ ನಾವು ಈ ಥರ ಮಾಡಲಿಕ್ಕಾಗಲ್ಲ. ಯಾಕಂದರೆ ಅಲ್ಲಿ ಒಂದು ಸೆಂಟ್ರಲೈಸ್ಡ್ ಒಂದು ಕಾನ್ಸೆಪ್ಟ್ ಮಾಡಿ ಸ್ಕೂಲೆಲ್ಲ ಇದು ಮಾಡಿರ್ತಾರೆ. ಇಲ್ಲಿ 0ಇಂದ ಸ್ಟಾರ್ಟ್ ಮಾಡಿರ್ತಾರೆ. ಆಮೇಲೆ ಅವ್ರಿಗೆ ಏನು ಬೇಕು ಚೇಂಜ್ ಮಾಡ್ಕೊಳ್ಳಿಕ್ಕೆ ಅವ್ರಿಗೆ ಇಂಡಿಪೆಂಡೆನ್ಸ್ ಇರ್ತದೆ ಅವರಿಗೆ. ಸೊ ಬೇರೆ ಸ್ಕೂಲೆಲ್ಲ ಇಂಡಿಪೆಂಡೆನ್ಸ್ ಇರಲ್ಲ. ಆಮೇಲೆ ಅವ್ರು ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅನ್ನಂಗೆ. ಸೊ ಅರ್ಲಿ ಸ್ಕೂಲಲ್ಲಿ ಇವರಿಗೆ ಎಜುಕೇಷನ್ ಕರೆಕ್ಟಾಗಿ ಸಿಕ್ಕರೆ ಮುಂದೆ ಫೌಂಡೇಶನ್ ಕರೆಕ್ಟ್ ಆಗಿದ್ದರೆ ನಾವು ಏನು ಬೇಕಾಗಿ ಮಾಡ್ಬೋದು. ಆ ಫೌಂಡೇಶನ್ ಎಜುಕೇಷನಲ್ಲಿ ಫೌಂಡೇಶನ್ಗೆ ಸ್ಕೈಲೈನ್ ಪ್ರೀ ಸ್ಕೂಲ್ ನೌಬಾದ್ ಅವ್ರು ಕೊಡ್ತಾ ಇದ್ದಾರೆ ಅಂತ ಹೇಳಿಕ್ಕೆ ಇಚ್ಛೆಪಡ್ತೀನಿ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.